ಹಲೋ ಎಲ್ರಿಗೂ ನಮಸ್ಕಾರ. ಭಾರತದ ವುಮೆನ್ಸ್ ತಂಡ ಇವತ್ತು ಹೊಸ ಚರಿತ್ರೆಯನ್ನು ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ನಡೆದ ಇಂಡಿಯಾ ವುಮೆನ್ಸ್ ವರ್ಸಸ್ ಐರ್ಲೆಂಡ್ ವುಮೆನ್ಸ್ ಪಂದ್ಯದಲ್ಲಿ ಹೊಸ ಚರಿತ್ರೆಯನ್ನು ಬರೆದಿದ್ದಾರೆ. 50 ಓವರ್ನ ಪಂದ್ಯದಲ್ಲಿ ಬರೋಬ್ಬರಿ 435 ರನ್ಗಳನ್ನು ಹೊಡೆಯುವ ಮುಖಾಂತರ ಹೊಸ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ. ಇದುವರೆಗೂ ಇಂಡಿಯನ್ ವುಮೆನ್ಸ್ ಟೀಮ್ ಅಷ್ಟೊಂದು ರನ್ಸನ್ನು ಹೊಡೆದಿರಲಿಲ್ಲ ಒನ್ ಡೇನಲ್ಲಿ. ಇದೇ ಹೈಯೆಸ್ಟ್ ಸ್ಕೋರು. ಸೊ ಇದಕ್ಕೆ ಮುಖ್ಯವಾಗಿ ಮೇನ್ ರೀಸನ್ ಅಂದರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಪ್ರತಿಕಾ ರಾವಲ್ ಮತ್ತು ಸ್ಮೃತಿ ಮಂದಣ್ಣ ಅವರ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ನೆರವಿನಿಂದ ಈ ಥರ ಆಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಒಂದೊಳ್ಳೆ ಆರಂಭವನ್ನು ತಂದುಕೊಟ್ರು ಇವರು ಪ್ರತಿಕಾ ರಾವಲ್ ಮತ್ತು ಸ್ಮೃತಿ ಮಂದಣ್ಣ. ಸೊ ಆರಂಭದಿಂದಲೇ ಸಖತ್ತಾಗಿ ಆಡ್ತಾಯಿದ್ರು, ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಾ ಹೋದರು. ಸ್ಮೃತಿ ಮಂದಣ್ಣ ಫಾಸ್ಟೆಸ್ಟ್ 100 ಬೈ ಇಂಡಿಯನ್ ವುಮೆನ್ ಕೂಡ ಆದರು. ಇವತ್ತು 70 ಬಾಲ್ನಲ್ಲಿ 100 ಹೊಡೆಯುವ ಮುಖಾಂತರ ಇವತ್ತು ಫಾಸ್ಟೆಸ್ಟ್ 100 ಇನ್ ವುಮೆನ್ಸ್ ಕ್ರಿಕೆಟು ಇಂಡಿಯಾ ಪರವಾಗಿ ಇದೇನೇ ಆಗಿದೆ. ಸೊ 233 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಇವರು ಮೊದಲ ವಿಕೆಟ್ಗೆ. ನಂತರ ಸ್ಮೃತಿ ಮಂದಣ್ಣ 135 ರನ್ ಗಳಿಸಿ ಔಟ್ ಆಗ್ತಾರೆ. ಅದಾದ ಬಳಿಕ ಕೂಡ ರಿಚಾ ಘೋಷ್ ಮತ್ತು ಪ್ರತಿಕಾ ರಾವಲ್ನಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಪ್ರತಿಕಾ ರಾವಲ್ 154 ರನ್ಗಳನ್ನು ಹೊಡಿತಾರೆ, 154 ರನ್ ಗಳಿಸಿ ಔಟ್ ಆಗ್ತಾರೆ. ರಿಚಾ ಘೋಷ್ ಕೂಡ 42 ಬಾಲ್ನಲ್ಲಿ 59 ರನ್ನನ್ನು ಹೊಡಿತಾರೆ. ಕೊನೆಯಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ ಹರ್ಲಿನ್ ಡಿಯೋಲ್, ದೀಪ್ತಿ ಶರ್ಮಾ ಇವರಿಂದಲ್ಲ. ಸೊ ಇದರೊಂದಿಗೆ ಬೃಹತ್ 435 ರನ್ಗಳನ್ನು ಇಂಡಿಯನ್ ವುಮೆನ್ ತಂಡ ಹೊಡೆಯುತ್ತೆ. ಸೊ ಇದನ್ನು ಬೆನ್ನತ್ತಿದ ಐರ್ಲೆಂಡ್ ವುಮೆನ್ ಅಂತೂ ಬೇಗ ಔಟ್ ಆಗಿಬಿಡ್ತಾರೆ. ಸೊ ಮೊದಲ ವಿಕೆಟ್ 18ಕ್ಕೆ ಹೋದರೆ ಎರಡನೇ ವಿಕೆಟ್ 24ಕ್ಕೆ ಹೋಗುತ್ತೆ. ಸೊ ಹೀಗೆ ಯಾರು ಜಾಸ್ತಿ ಇವತ್ತು ಅವರ ಕಡೆ ಯಾರು ಆಡಲಿಲ್ಲ. 131ಕ್ಕೆ ಆಲ್ಔಟ್ ಆಗಿ ಬರೋಬ್ಬರಿ 304 ರನ್ಗಳ ಸೋಲನ್ನು ಕಾಣ್ತಾರೆ ಐರ್ಲೆಂಡ್ ತಂಡ. ಸೊ ಭಾರತ ಬೌಲಿಂಗಲ್ಲಿ ದೀಪ್ತಿ ಶರ್ಮಾ 3 ವಿಕೆಟ್ ಪಡೆದರೆ ತನುಜಾ ಕನ್ವರ್ 2, ಹಾಗೆಯೇ ಟೈಟಸ್ ಸಾಧು ಹಾಗೆಯೇ ಎಲ್ಲ 1 ವಿಕೆಟನ್ನು ಪಡೆದರು. ಬಾಲಿಂಗ್ ಹಾಕಿದವ್ರಿಗೆಲ್ಲ ವಿಕೆಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಇದರೊಂದಿಗೆ ಭರ್ಜರಿ 304 ರನ್ಗಳ ವಿಕ್ಟ್ರಿ ಕೂಡ ಸಿಗುತ್ತೆ ವುಮೆನ್ಸ್ ತಂಡಕ್ಕೆ. ಇದು ಕೂಡ ರೆಕಾರ್ಡ್ ಅಂದ್ಕೊತೀನಿ ವುಮೆನ್ಸ್ ಕ್ರಿಕೆಟ್ ಭಾರತದ ಪರವಾಗಿ ಹೇಳಬೇಕು ಅಂದರೆ. ಸೊ ಪ್ರತಿಕಾ ರಾವಲ್ನಿಂದ ಒಂದು ಬ್ರಿಲಿಯಂಟ್ ಸೀರೀಸ್ ಬಂದಿದೆ. ಸ್ಮೃತಿ ಮಂದಣ್ಣ ಅವರು ಕೂಡ ಒಳ್ಳೆ ಸೀರೀಸ್ ಆಗಿದೆ. ಸೊ ಒಳ್ಳೆ ಸೀರೀಸ್ ವಿನ್ನನ್ನು ಪಡೆದಿದ್ದಾರೆ ಇಂಡಿಯನ್ ವುಮೆನ್ಸ್ ತಂಡ. ಸೊ ಒಂದೊಳ್ಳೆ ಫ್ಲೋನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹೋದ ಸೀರೀಸ್ ಕೂಡ ಗೆದ್ದಿದ್ರು. ಸೊ ಇವಾಗ ಕೂಡ ಗೆದ್ದಿದ್ದಾರೆ ಸಖತ್ತಾಗಿ. ಅದು ಕೂಡ 435 ರನ್ಗಳ ಬೃಹತ್ ಮೊತ್ತವನ್ನು ಕೂಡ ಹೊಡೆದಿದ್ದಾರೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.